ಪಟ್ಟಣದಲ್ಲಿ ಶನಿವಾರ ಸ್ವಕುಳಸಾಳಿ ಸಮುದಾಯದವರನ್ನ ನಮ್ಮ ಕುಲದೇವರಾದ ಶ್ರೀ ಮಹೇಶ್ವರ ಸ್ವಾಮಿ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಿದರು. ಜಯಂತ್ಯೋತ್ಸವದ ಪ್ರಯುಕ್ತ ಜಿಹೇಶ್ವರ ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಆಗಸ್ಟ್ 5ರಿಂದ ಪ್ರಾರಂಭವಾದ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಶನಿವಾರ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ತೆರೆಬಿದ್ದಿತು. ಗಂಗಾ ಪೂಜೆ, ಅಗ್ನಿ ಪ್ರತಿಷ್ಠಾಪನೆ, ಪಂಚಾಮೃತ ಅಭಿಷೇಕ, ಶಿವಸಹಸ್ರ ನಾಮಾವಳಿ, ಮಾತೆಯರಿಂದ ತೊಟ್ಟಿಲು ಉತ್ಸವ ಸೇರಿದಂತೆ ನಾನಾ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಯಿತು. ಉತ್ಸವದಲ್ಲಿ ಸ್ವಕುಳಸಾಳಿ ಸಮಾಜ, ಜಯೇಶ್ವರ ಯುವಕ ಸಂಘ, ಕೆಳಗಿನ ಈಶ್ವರ ದೇವಸ್ಥಾನ, ಜೀರ್ಣೋದ್ಧಾರ ಸಮಿತಿ, ದುರ್ಗಾದೇವಿ ಮಹಿಳಾ ಮಂಡಳಿ ಹಾಗೂ ಸ್ವಕುಳಸಾಳಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಶನಿವಾರ ಬೆಳಗ್ಗೆ ಸಮುದಾಯದ ಮಹಿಳೆಯರು ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ತೊಟ್ಟಿಲು ಉತ್ಸವ ಹಮ್ಮಿಕೊಂಡು ನಾನಾ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಂಡಿದ್ರು. ಅನಂತರ ಯುವತಿಯರು ಹಾಗೂ ಮಹಿಳೆಯರು ಮೆರವಣಿಗೆಯುದ್ದಕ್ಕೂ ನೃತ್ಯ ಮಾಡುತ್ತಾ ಸಾಗುತ್ತಿದ್ರು. ಉಳಿದ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗುತ್ತಿದ್ರು. ಮೊಳಕಾಲ್ಮೂರು ಮುಖ್ಯ ರಸ್ತೆಯಲ್ಲಿ ಶನಿವಾರ ಸ್ವಕುಳಸಾಳಿ ಸಮುದಾಯದವರು ಜಿಹೇಶ್ವರ ಸ್ವಾಮಿ ಜಯಂತ್ಯೋತ್ಸವದ ಪ್ರಯುಕ್ತ ಸ್ವಾಮಿ ಭಾವಚಿತ್ರವನ್ನ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಿದ್ರು. ಈ ಕಾರ್ಯಕ್ರಮಕ್ಕೆ ಸಮಾಜದ ಮುಖಂಡರುಗಳು, ಯುವಕರು, ಯುವತಿಯರು, ವಿದ್ಯಾರ್ಥಿಗಳು, ಮಾತೆಯರು ಹಾಗೂ ಅನೇಕ ಸಾರ್ವಜನಿಕರು, ಭಕ್ತಾದಿಗಳು ಬಂದು ಸ್ವಾಮಿಯ ಸೇವೆ ಮಾಡಿ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಈ ದಿನ ನಮ್ಮ ಸಮಾಜದ ಎಲ್ಲ ಸಮಾಜ ಬಾಂಧವರು ಸೇರಿ ವಿಶೇಷವಾಗಿ ಆಚರಣೆಯನ್ನು ಮಾಡುತ್ತಿದ್ದೇವೆ. ಈ ಆಚರಣೆಯು ಸಮಾಜದ ಹಿರಿಯರು, ಕಿರಿಯರು, ಮಕ್ಕಳು, ಮಹಿಳೆಯರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಸೇರಿ ನಮ್ಮ ಕುಲದೇವರಾದ ಶ್ರೀ ಜಿವೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಎಂದು ನಾವು ಸದಾ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. ಕುಲದೈವ ಆಗಿರ್ತಕ್ಕಂತಹ ಶ್ರಾವಣ ಶುದ್ಧ ತ್ರಯೋದಶಿ ಈ ದಿನ ನಮ್ಮ ಭಗವಾನ್ ಜಿವೇಶ್ವರ ಸ್ವಾಮಿಯ ಒಂದು ಜಯಂತ್ಯೋತ್ಸವ ಇದೆ. ಈ ಜಯಂತಿಯನ್ನು ನಾವು ಸಮಾಜದಿಂದ ಬಹಳ ವಿಜೃಂಭಣೆಯಿಂದ ಒಂದು ಹಬ್ಬದಂತೆ ಆಚರಿಸ್ತಾ ಇದ್ದೀವಿ. ಈ ಒಂದು ಜಯಂತಿ ಮಾಡೋ ಉದ್ದೇಶ ಏನು ಅಂತಂದರೆ, ಇವತ್ತು ಏನು ಪ್ರಪಂಚಕ್ಕೆ ಮತ್ತು ವಿಶ್ವಕ್ಕೆ ವಸ್ತ್ರವನ್ನು ಕೊಟ್ಟಿರ್ತಕ್ಕಂತಹ ನಾಲಿಗೆಯಿಂದ ಉದ್ಭವ ಆಗಿರ್ತಕ್ಕಂಥ ಜಿವೇಶ್ವರನ ಒಂದು ಜನ್ಮದಿನ. ಆದ್ದರಿಂದ ಎಲ್ಲರಿಗೂ ಸುಖ, ಸಮೃದ್ಧಿ, ಶಾಂತಿ ಸಿಗಲಿ ಅಂತಂದ್ಬಿಟ್ಟು, ನಾಡಿಗೆ ಒಳಿತಾಗಲಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಜೈ ಜಿವೇಶ್ವರ. ಶ್ರೀ ರಮೇಶ್ವರನ ನಾಲಿಗೆಯಿಂದ ಜಿಹ್ವೆಯಿಂದ ಹುಟ್ಟಿದಂತಹ ಈ ಒಂದು ಜಿವೇಶ್ವರ ಜಯಂತಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಂದು ನಾವು ಆಚರಣೆ ತುಂಬ ಅದ್ದೂರಿಯಂತೆ ನಡೆಸ್ತೀವಿ. ಈ ಜಿವೇಶ್ವರ ಜಯಂತಿಯ ಹಿಂದಿನ ದಿನವೇ ನಾವು ಹೆಣ್ಮಕ್ಳೆಲ್ಲರೂ ಎಲ್ಲರಿಗೂ ನಮಸ್ಕಾರ. ಈ ಒಂದು ಜಿವೇಶ್ವರ ಜಯಂತಿಯು ಶ್ರಾವಣ ಮಾಸದ ಶುಕ್ಲ ಪಕ್ಷದಂದು ನಾವು ಆಚರಣೆ ತುಂಬ ಅದ್ದೂರಿಯಿಂದ ನಡೆಸ್ಕೊಡ್ತೀವಿ. ಈ ಜಿವೇಶ್ವರ ಜಯಂತಿಯ ಹಿಂದಿನ ದಿನವೇ ನಾವು ಮಾತೆಯರೆಲ್ಲರೂ ಸೇರಿಬಿಟ್ಟು ಗಂಗಾ ಪೂಜೆಯ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬಂದುಬಿಟ್ಟು ನಾವು ತೊಟ್ಟಿಲುತ್ಸವ ಕಾರ್ಯಕ್ರಮ, ಹಾಗೆ ಜಿವೇಶ್ವರಗೆ ನಾಮಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿವಿಧ ಬೀದಿಗಳೆಲ್ಲೂ ಮೆರವಣಿಗೆಯನ್ನು ತುಂಬ ಸಂಭ್ರಮದಿಂದ ನಾವು ನಡೆಸ್ಕೊಳ್ತೀವಿ. ಅದೇ ರೀತಿ ಈ ಒಂದು ಜಿವೇಶ್ವರ ನಮ್ಮ ಸ್ವಕುಳಸಾಳಿ ಸಮಾಜದ ಮೂಲ ಪುರುಷರು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಮುಖ್ಯ ಕಸುಬು ಆಗಿರ್ತಕ್ಕಂಥ ಈ ನಮ್ಮ ಜಿವೇಶ್ವರ ಜಯಂತಿ ನಮ್ಮ ಮೂಲ ಪುರುಷ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರಶಿವನ ಜಿಹ್ವೆಯಿಂದ ಹುಟ್ಟಿದಂತಹ ಶ್ರೀ ಭಗವಾನ್ ಜಿವೇಶ್ವರರ ಜಯಂತಿಯನ್ನು ಇವತ್ತು ಆಚರಿಸಿದ್ದೀವಿ. ಮೊಳಕಾಲ್ಮೂರಿನಲ್ಲಿ ನಾವು ಕಳೆದ 25-30 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಕ್ಕಳು, ತಂದೆ ತಾಯಿಗಳು, ಪೋಷಕರು ಎಲ್ಲರೂ ಸೇರಿಕೊಂಡು ಒಂದು ವಿಜೃಂಭಣೆಯಿಂದ ಊರಲ್ಲಿ ಮೆರವಣಿಗೆಯನ್ನು ಮಾಡಿ ಭಗವಂತನ ನಾಮಕರಣವನ್ನು ಮಾಡಿಕೊಂಡು ಶ್ರೀ ಭಜಮೇಶ್ವರನ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಶ್ರೀ ಭಜಮೇಶ್ವರರು ನಮಗೆಲ್ಲರಿಗೂ ಇಡೀ ಪ್ರಪಂಚಕ್ಕೆ ವಸದಾನ ಮಾಡಿರುವಂಥವರು. ಜಿಮೇಶ್ವರನ ಪತ್ನಿಯರು ದಶಾಂಕಿನಿ ಮತ್ತು ಅಂಕಿಣಿ ಅಂತೇಳಿ. ಹಾಗಾಗಿ ಅವರ ಅವರಿಂದ ನಾವು ಹುಟ್ಟಿರುವಂಥದ್ದು. ನಮ್ಮ ಒಂದು ಪ್ರಪಂಚಕ್ಕೆ ವಸ್ತ್ರವನ್ನು ಕೊಟ್ಟಿರುವಂತಹ ಶ್ರೀ ಜಿಮೇಶ್ವರನ ನಮ್ಮ ಮೂಲ ಪುರುಷ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆಲ್ಲ ಹೆಮ್ಮೆ ಅನಿಸುತ್ತೆ. ಶ್ರೀ ಜಿಮೇಶ್ವರರ ಪರಮೇಶ್ವರನ ವಾಸಸ್ಥಳವಾದಂತಹ ಕಾಶಿ ವಾರಣಾಸಿಯಲ್ಲಿ ನದಿ ತೀರದಲ್ಲಿ ಒಂದು ಜಿಮೇಶ್ವರನ ದೇವಸ್ಥಾನವಿದೆ. ಅದನ್ನು ನಾವೆಲ್ಲರೂ ಹೋಗಿ ನೋಡುವಂತಹ ಸೌಭಾಗ್ಯವನ್ನು ನಮಗೆಲ್ಲರಿಗೂ ಸಿಗಲಿ.
ಶ್ರೀ ಜಿಮೇಶ್ವರನು ಕಾಶಿಯಲ್ಲಿ ಪರಶುವನ ಜೊತೆಗೆ ವಾಸ ಮಾಡುತ್ತಿದ್ದಾನೆ. ಹಾಗಾಗಿ ನಾವೆಲ್ಲರೂ ಅಲ್ಲಿಂದ ಬಂದಿರೋರು ಅನ್ನುವಂತಹ ಒಂದು ಪ್ರತೀತಿ ಕೂಡ ಇದೆ. ಹಾಗಾಗಿ ನಾವು ಪರಶುವನ ಮುಖಭಾವ ಅಂತ ಜಿಮೆಯಿಂದ ಹುಟ್ಟಿರುವಂಥವರು ನಾವೆಲ್ಲರೂ ಬಹಳ ಉತ್ತಮ ಕುಲದವರು ಅನ್ನೋದು ಹೇಳೋದನ್ನು ನಾವು ನೆನೆಸ್ಕೊಳ್ಬೇಕು. ಹಾಗೆ ನಮ್ಮೆಲ್ಲರ ಒಂದು ಭಗವಂತ ಪ್ರಪಂಚಕ್ಕೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಈ ಜಿಮೇಶ್ವರ ಜಯಂತಿ ನಮ್ಮ ನಾಡಿಗೆ ಸೌಭಾಗ್ಯವನ್ನು ತರಲಿ ಅಂತ ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ ವೈಭವ ನ್ಯೂಸ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.